ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಭಕ್ತಿಗೆ ಯಾವುದೇ ರೀತಿಯಾದಂತಹ ಕೊರತೆ ಅಂತನ್ನೋದಿಲ್ಲ. ಯಾಕೆ ಅಂತಂದರೆ ಅವರ ಹತ್ತಿರ ಆಶೀರ್ವಾದದ ಕೊರತೆ ಇಲ್ಲ. ಹೀಗೆ ಸಂಸಾರದ ಅನೇಕ ಕುಂದುಕೊರತೆಗಳನ್ನು ನಿವಾರಿಸುವಂತಹ ಪ್ರಹ್ಲಾದರಾಜರು, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದಲ್ಲ, ರಾಯರ ಉತ್ಸವ ಮೂರ್ತಿ ಮೂಲ ಸ್ವರೂಪವೇ ಈ ಪ್ರಹ್ಲಾದರಾಜರ ಮೂರ್ತಿ. ಈ ಉತ್ಸವ ಮೂರ್ತಿಯನ್ನು ನೀವೇನು ನೋಡ್ತಾ ಇದ್ದೀರಿ, ಈ ಉತ್ಸವ ಮೂರ್ತಿ ರಾಯರದ್ದಲ್ಲ, ಕಿಂತು ಅವರು ಇದಕ್ಕಿಂತ ಮೊದಲಿಗೆ ಅವತಾರ ಎತ್ತಿದಂತಹ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ಈ ದಿವ್ಯ ಮೂರ್ತಿಯನ್ನು ಹೊತ್ತುಕೊಂಡು ರಾಯರ ಮಠದಲ್ಲಿ ಪ್ರತಿ ಆರಾಧನೆಗೆ ಮೂಲ ಪಲ್ಲಕ್ಕಿ ಹೊರಡುತ್ತದೆ. ಪ್ರಹ್ಲಾದರಾಜರು ಭಕ್ತಿಗೆ ಹೆಸರುವಾಸಿಯಾದವರು. ರಾಯರು ಈ ಭಕ್ತಿ ಪರಂಪರೆಯ ಗೌರವವನ್ನು ಇನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋದವರು. ಹೀಗೆ ಬಂಗಾರದ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಗೋವಿಂದ ಅಂತ ಹೇಳಿ ಹೊರಗಡೆಯಿಂದ ರಥದಲ್ಲಿ ಕುಳಿತುಕೊಂಡು ವಿಜೃಂಭಿಸಿಕೊಂಡು ಬಂದಂತಹ ಮೂರ್ತಿಯನ್ನು ಮತ್ತೆ ಪುನಃ ರಾಯರ ಸನ್ನಿಧಾನಕ್ಕೆ ಪ್ರಹ್ಲಾದರಾಜರ ರೂಪದೊಳಗೆ ಕರೆದುಕೊಂಡು ಹೋಗುವಂಥದ್ದು. ಪ್ರಹ್ಲಾದರಾಜರಾಗಿ, ನಂತರ ವ್ಯಾಸರಾಜರಾಗಿ, ತದನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವೆತ್ತಿದಂತಹ ಗುರುಗಳ ಈ ಅದ್ಭುತವಾಗಿರ್ತಕ್ಕಂತಹ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಇಷ್ಟಕ್ಕೆ ಸಂತೋಷ ಪಡಬೇಡಿ, ಇನ್ನೂ ಹೆಚ್ಚಿನ ಭಕ್ತಿಯನ್ನು ತೋರಿಸಿ. ಭಕ್ತರ ಮಹಾಸಾಗರದಲ್ಲಿ ಭಕ್ತಿಯ ಮಹಾಸಾಗರ. ಎಲ್ಲರೂ ಕೂಡ ರಾಯರನ್ನು ಸ್ಮರಣೆ ಮಾಡುವುದು, ಸಂಸಾರವೆಂಬ ಕಷ್ಟಗಳಿಂದ ಮುಕ್ತಿಯೆಂದು ಕೊಡು ಅಂಥೇಳಿ ಬೇಡುವುದು. ಈ ಭವಬಂಧನವನ್ನು ಬಿಡಿಸುವಂತಹ ಗುರುಗಳ ಈ ಪರಮಾವತಾರವನ್ನು ಕೈ ಮುಗಿದು ನಿಂತಹ ಭಕ್ತರ ಸಂಕೇತವನ್ನು ನೀವು ನೋಡ್ತಾ ಇದ್ದೀರಿ. ಒಬ್ಬರಿಗೊಬ್ಬರಿಗೆ ಇಲ್ಲೆಲ್ಲ ಭಕ್ತರಿಗೆ ಇರುವ ಒಂದೇ ಒಂದು ಸಂಬಂಧ, ಅದು ಭಕ್ತಿಯ ಸಂಬಂಧ. ಯಾರಿಗೂ ಯಾರ ಹೆಸರೂ ಅಷ್ಟು ಸರಿಯಾಗಿ ಗೊತ್ತಿರುವುದಿಲ್ಲ. ಆದರೆ ತಾಳಕ್ಕೆ ತಕ್ಕ ಹಾಗ ಮಾತ್ರ ಎಲ್ಲರೂ ಕುಣಿತಿರ್ತಾರೆ. ಯಾಕೆ ಕುಣಿತಾರೆ ಅಂತಂದರೆ, ತಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು, ವಿಘ್ನಗಳು, ಸಂಕಟಗಳು ಎಲ್ಲವನ್ನು ಮರೆಸುವಂತಹ ಶಕ್ತಿ ಗುರುಗಳಿಗೆ ಮಾತ್ರ ಇರ್ತದೆ. ಆ ಗುರುಗಳು ನಮ್ಮ ದೇಹದಲ್ಲಿ ಭಕ್ತಿಯ ರಸದ ಔತಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿದಾಗ ಅದು ನಮಗೆ ಅದ್ಭುತವಾದಂತಹ ಆಶ್ಚರ್ಯವನ್ನು ಕೊಡ್ತದೆ. ಹೀಗೆ ಪ್ರಹ್ಲಾದರಾಜರನ್ನು ರಾಯರ ವೃಂದಾವನದ ಒಳಗಡೆಗೆ ಕರೆದುಕೊಂಡು ಬಂದ್ವಿ. ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ವೈಭವೋಪೇತವಾಗಿ ಇರತಕ್ಕಂತಹ ಈ ಪ್ರಹ್ಲಾದರಾಜರ ಮೂರ್ತಿಯನ್ನು ಮೂಲ ವೃಂದಾವನದ ಒಳಗಡೆಗೆ ಕರೆದುಕೊಂಡು ಬರುವಂತಹ ಸನ್ನಿವೇಶ ಇದು. ಬಹುಶಃ ಎಲ್ಲ ಭಕ್ತರಿಗೂ ಕೂಡ ಒಂದು ರೀತಿಯ ಬೇಸರವಾದರೆ, ರಾಯರಿಗೂ ಕೂಡ ನಾನು ಒಳಗಡೆ ಬಂದೆ ಅಂತನ್ನುವಂಥದ್ದು. ಮತ್ತೆ ಮುಂದಿನ ವರ್ಷವೇ ಈ ಮೂರ್ತಿ ಹೊರಗಡೆ ಬರುವಂಥದ್ದು. ಇಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಪ್ರಹ್ಲಾದರಾಜರ ಉತ್ಸವ ಮೂರ್ತಿಯ ವೈಭವ ಮತ್ತೆ ನಡೆಯಿತು. ಇಲ್ಲಿ ಕಾಣ್ತಿರುವಂಥದ್ದೇ ಮೂಲ ವೃಂದಾವನ. ಗುರುಗಳ ಈ ಮೂಲ ವೃಂದಾವನವೇ ನಮಗೆ, ನಿಮಗೆ ಎಲ್ಲರಿಗೂ ಶ್ರೇಯ